ಇನ್ನು ವಿಜಯೇಂದ್ರ ಅವರು ಕೂಡ ಈ ವಿಚಾರದಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕ ಯತ್ನಾಳ್ ಅವರು ಉಚ್ಚಾಟನೆ ಆಗ್ತಾ ಇದ್ದಂತೆಯೇ ವಿಜಯೇಂದ್ರ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪಕ್ಷದ ಹಿರಿಯರು ವರಿಷ್ಠರು ರಾಜಿ ಮಾಡಿಕೊಂಡಿರುವಂತಹ ಉದಾಹರಣೆ ಇಲ್ಲ ಅಂತ ಹೇಳಿ, ಬಟ್ ತಡ ಯಾಕಾಯ್ತು ಅಂತಂದ್ರೆ ವರಿಷ್ಠರು ಸುದೀರ್ಘವಾಗಿ ಆಲೋಚಿಸಿ ಕ್ರಮ ಕೈಗೊಂಡಿದ್ದಾರೆ ಅನ್ನೋದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಪಕ್ಷದಲ್ಲಿನ ಕಹಿ ಘಟನೆಗಳನ್ನ ನಾನು ವರಿಷ್ಠರಿಗೆ ಎಂದೂ ಕೂಡ ಹೇಳಿಲ್ಲ ಅಂತಿದ್ದಾರೆ. ಕಹಿ ಪ್ರಸಂಗಗಳಿಂದ ನಾನು ಎಂದಿಗೂ ಕೂಡ ಉದ್ವೇಗಗೊಳ್ಳಲಿಲ್ಲ. ಯತ್ನಾಳ್ ಉಚ್ಚಾಟನೆಯನ್ನು ನಾನು ಸಂಭ್ರಮಿಸಲಾರೆ. ಈ ಬೆಳವಣಿಗೆ ದುರಾದೃಷ್ಟಕರ ಅಂತ ಭಾವಿಸುತ್ತೇನೆ ಅಂತ ವಿಜಯೇಂದ್ರ ಅವರು ಪೋಸ್ಟ್ ಅನ್ನ ಮಾಡಿಕೊಂಡಿರೋದು. ಎಲ್ಲರ ಜೊತೆಗೆ ಪಕ್ಷ ಕಟ್ಟುವಂತ ಗುರಿಯನ್ನ ಇಟ್ಕೊಂಡು ಹೋಗ್ತೀನಿ ಅಂತ ಈಗ ಹೇಳ್ತಾ ಇದ್ದಾರೆ. ಇದನ್ನೇ ಅವತ್ತು ಯತ್ನಾಳ್ ಅವರು ಹೇಳ್ತಾ ಬಂದಿದ್ದು. ನೀವು ಎಲ್ಲರನ್ನ, ಹಿರಿಯರನ್ನ, ಜೊತೆಗೆ ಬಿಜೆಪಿಯಲ್ಲಿರುವಂಥ ನಾಯಕರುಗಳನ್ನ ಜೊತೆಗಿಟ್ಕೊಂಡು ಹೋಗಿ, ಕೆಜೆಪಿ ಪಕ್ಷದಲ್ಲಿದ್ದಂಥವ್ರನ್ನ ಜೊತೆಗಿಟ್ಕೊಂಡು ಹೋಗ್ಬೇಡಿ ಅನ್ನುವಂಥ ಆರೋಪಗಳನ್ನು ಇಟ್ಕೊಂಡೇ ಯತ್ನಾಳ್ ಅವರು ಮಾತನಾಡ್ತಾ ಇದ್ದಿದ್ದು. ನನ್ನ ಇಬ್ಬರು ಸಹೋದ್ಯೋಗಿಗಳು ನನ್ನ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದೆಹಲಿಯಿಂದ ನನ್ನ ದೆಹಲಿ ಪ್ರತಿನಿಧಿ ಶಬೀರ್, ಇನ್ನೊಂದು ಕಡೆಗೆ ಬೆಂಗಳೂರಿನಿಂದ ಪೊಲಿಟಿಕಲ್ ಬ್ಯೂರೋಯಿಂದ ಮಸೂದ್. ಇಬ್ಬರಿಗೂ ಕೂಡ ವೆಲ್ಕಮ್. ಮೊದಲನೇದಾಗಿ ದೂರದಲ್ಲಿರುವಂತಹ ಶಬೀರಿಂದನೇ ಮಾಹಿತಿಯನ್ನು ಪಡ್ಕೊಳ್ತೀನಿ. ಶಬೀರ್, ಇಲ್ಲಿಯವರೆಗೂ ಕೂಡ ಸುದೀರ್ಘವಾಗಿ ಕಾದು 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 ಒಂದಿಷ್ಟು ಅವಕಾಶಗಳನ್ನ ಕೊಡ್ತಾ ಬಂದ್ರು ಅಂತ ಕಾಣಿಸುತ್ತೆ. ಬಿಜೆಪಿಯವರು ಸುಧಾರಿಸಿಕೊಳ್ತಾರೇನೋ, ಮನೆ ಅಂದಮೇಲೆ ಒಂದಿಷ್ಟು ಜಗಳ ಇದ್ದಿದ್ದೆ, ಅಲ್ಲಲ್ಲಿ ಸರಿ ಹೊಂದ್ತಾರೇನೋ ಅಂತ ಅನ್ಕೊಂಡು ಬಂದ್ರು. ಬಟ್ ಯತ್ನಾಳ್ ಅವರು ಆ ಲಕ್ಷಣಗಳು ಕಾಣದೇ ಇದ್ದಿದ್ದಕ್ಕೇ ಈ ಕ್ರಮಕ್ಕೆ ಬಂದ್ಬಿಟ್ರ ಅಂತ. ಅರುಣ್ ನೋಡಿ, ಒಂದು ಸಮಯಾವಕಾಶವನ್ನು ಕೊಡುವಂಥದ್ದು, ನೀವು ಹೇಳ್ದಂಗೆ ಸುಧಾರಿಸ್ಕೊಳ್ತಾರ ಅನ್ನುವಂಥದ್ದು ಕಾದು ನೋಡುವಂಥ ತಂತ್ರ. ಮತ್ತೊಂದು ಕಡೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದರೆ ಅದರಿಂದ ಆಗ್ಬೋದಾದಂಥ ಪರಿಣಾಮಗಳು ಏನು ಅನ್ನುವಂಥದ್ದು ಕೂಡ ಒಂದಿಷ್ಟು ಸ್ಟಡಿ ಮಾಡದಂತೆ ಹೈಕಮಾಂಡ್ ಕಾಣಿಸ್ತಾ ಇದೆ. ಯಾಕೆ ಅಂದರೆ ಹೈಕಮಾಂಡ್ ಈ ಬಾರಿ ಅಂದುಕೊಂಡಷ್ಟು ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡುವಂಥದ್ದು ಸುಲಭ ಆಗಿರಲಿಲ್ಲ. ಈ ಹಿಂದೆ 2 ಬಾರಿ ಅವ್ರನ್ನ ಉಚ್ಚಾಟನೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವರು ಏಕಾಂಗಿಯಾಗಿ ಹೋರಾಟವನ್ನು ಮಾಡಿದರು. ಆದರೆ ಈ ಬಾರಿ ಪರಿಸ್ಥಿತಿ ಸಾಕಷ್ಟು ಬದಲಾಗಿತ್ತು. ಅವ್ರ ಜೊತೆಗೆ ಸಾಕಷ್ಟು ಶಾಸಕರು, ಮಾಜಿ ಶಾಸಕರ ದೊಡ್ಡ ಬೆಂಬಲವೂ ಕೂಡ ಇತ್ತು. ಸರಣಿ ಸಭೆಗಳನ್ನ ಮಾಡಿ ಅವರು ಎಚ್ಚರಿಕೆಯನ್ನು ಕೂಡ ಕೊಡುವಂತ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ರು. ಇತ್ತೀಚೆಗೆ ಪಂಚಮಸಾಲಿ ಮೀಸಲಾತಿ ಹೋರಾಟದ ಮೂಲಕ ಅವರು ಮುನ್ನೆಲೆಗೆ ಕೂಡ ಬಂದಿದ್ರು. ಒಂದ್ ರೀತಿ ಪಂಚಮಸಾಲಿ ಸಮುದಾಯದಲ್ಲಿ ಪ್ರಭಾವಿ ನಾಯಕ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅವರು ಗುರುತಿಸಿಕೊಳ್ಳುವಂತ ಕೆಲಸವನ್ನ ಕೂಡ ನಿರಂತರವಾಗಿ ಮಾಡ್ತಾ ಬಂದಿದ್ರು. ಹೀಗಾಗಿ ಇವ್ರನ್ನ ಉಚ್ಚಾಟನೆ ಮಾಡಿದ್ರೆ ಇದರಿಂದ ಪಕ್ಷಕ್ಕೆ ಆಗಬಹುದಾದಂತಹ ಡ್ಯಾಮೇಜ್ ಏನು, ಅದರ ಮುಂದಿನ ಪರಿಣಾಮಗಳೇನು ಅನ್ನುವಂಥದ್ದು ಕೂಡ ಹೈಕಮಾಂಡ್ಗೆ ಒಂದು ಸ್ಪಷ್ಟತೆ ಇರಲಿಲ್ಲ. ಹೀಗಾಗಿ ಒಂದು ರೀತಿ ಕಾದು ನೋಡುವಂತಹ ತಂತ್ರಕ್ಕೆ ಹೈಕಮಾಂಡ್ ಮೊರೆ ಹೋಗಿತ್ತು. ಆದ್ರೆ ಅಂತಿಮವಾಗಿ ಹೈಕಮಾಂಡ್ ಏನು ಯತ್ನಾಳ್ ಅವರು ಎಲ್ಲೂ ಕೂಡ ಸುಧಾರಿಸಿಕೊಳ್ಳುವಂತಹ ಹಂತಗಳು ಕೂಡ ಕಾಣಿಸ್ಲಿಲ್ಲ. 2 ಬಾರಿ ನೋಟಿಸ್ ಅನ್ನ ಕೊಡೋ ಮೂಲಕ ಅವರನ್ನ ಸುಮ್ಮನಿರಿಸುವಂತ ಪ್ರಯತ್ನವನ್ನ ಕೂಡ ಮಾಡಲಾಯಿತು. ಆದ್ರೆ ನೋಟಿಸ್ಗೆ ಉತ್ತರವನ್ನ ಕೊಟ್ಟ ಬಳಿಕವೂ ಕೂಡ ಈ ಹಿಂದಿನಂತೆ ಹೇಳಿಕೆಯನ್ನ ಕೊಡುವಂತದ್ದನ್ನ ಮುಂದುವರಿಸಿದ್ರು. ಇನ್ಫ್ಯಾಕ್ಟ್ ಇವತ್ತು ನೋಟಿಸ್ ಕೊಡೋಕ್ಕಿಂತ ಅರ್ಧ ಗಂಟೆ ಮುಂಚೆಯೂ ಕೂಡ BS ಯಡಿಯೂರಪ್ಪ ಮತ್ತೆ BY ವಿಜಯೇಂದ್ರ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಹೇಗೆ ಇತರ ನಾಯಕರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ, ಅದೇ ರೀತಿ ವಿಜೇಂದ್ರ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಆಗ್ರಹವನ್ನ ಕೂಡ ಮಾಡಿದ್ರು. ಇದು ಸಾಕಷ್ಟು ಚರ್ಚೆಗೆ ಕೂಡ ಕಾರಣ ಆಗಿತ್ತು. ಸೊ ಇದೇ ರೀತಿಯಾಗಿ ಪರಿಸ್ಥಿತಿಗಳು ಮುಂದುವರೆದ್ರೆ ಪಕ್ಷಕ್ಕೆ ಇನ್ನಷ್ಟು ದೊಡ್ಡ ಡ್ಯಾಮೇಜ್ ಆಗ್ಬೋದು, ಅಥವಾ ಬಿಟ್ಟಷ್ಟು ಇದನ್ನ ಸಡಿಲ ಬಿಟ್ಟಷ್ಟು ಯತ್ನಾಳ್ ಪರವಾಗಿ ಇನ್ನಷ್ಟು ದೊಡ್ಡ ನಾಯಕರ ಗುಂಪುಗಳು ಕೂಡ ಸೇರಬಹುದು, ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಬಹುದು. ಹೀಗಾಗಿ ಪಕ್ಷ ಇಬ್ಬಾಗು ಆಗುವಂತ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಹೀಗಾಗಿ ಎಲ್ಲವಕ್ಕೂ ಕೂಡ ಒಂದು ಪುಲಿ ಸ್ಟಾಪ್ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುವಂತದ್ದು. ಮುಖ್ಯವಾಗಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಬಿಜೆಪಿ ಹೈಕಮಾಂಡ್ ಒಂದು ಎಚ್ಚರಿಕೆಯ ನಡೆಯನ್ನ ಪಾಲಿಸದಂತೆ ಕಾಣಿಸ್ತಾ ಇದೆ. ಅದು ನಿನ್ನೆ 5 ನಾಯಕರಿಗೆ ನೋಟಿಸ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಿರುವಂತದ್ದು. ಅಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡೋ ಮೂಲಕ ಇಲ್ಲಿ ಕ್ರಮವನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದೆ. ಅಂದ್ರೆ ಈ ನೋಟಿಸ್ ಅನ್ನ ಕೊಡೋ ಮೂಲಕ ಪಕ್ಷ ವಿರೋಧಿ ಚಟುವಟಿಕೆ ಅಥವಾ ಪಕ್ಷದ ವಿರುದ್ಧ ಆಂತರಿಕ ವಿಷಯಗಳ ಬಗ್ಗೆ ಬಹಿರಂಗವಾಗಿ ಯಾರೆಲ್ಲ ಮಾತಾಡ್ತಿದ್ದಾರೆ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ರೆ ಉಳಿದವ್ರಿಗೂ ಕೂಡ ಇದೇ ರೀತಿಯಾದಂತಹ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ನೇರವಾದಂತಹ ಎಚ್ಚರಿಕೆಯನ್ನ ಕೊಟ್ಟಂತೆ ಕಾಣಿಸ್ತಾ ಇರುವಂತದ್ದು. ಹೀಗಾಗಿ ಯತ್ನಾಳ್ ಅವರ ಮೇಲೆ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳುವ ಮೂಲಕ ಒಂದು ಗನ್ನನ್ನ ಯತ್ನಾಳ್ ಹೆಗಲ ಮೇಲೆ ಇಡುವಂತ ಕೆಲಸವನ್ನ ಮಾಡಲಾಗಿರುವಂತದ್ದು. ಮುಂದಿನ ಹಂತದಲ್ಲಿ ಇದೇ ರೀತಿಯಾದಂತಹ ಹೇಳಿಕೆಗಳನ್ನ ಬಹಿರಂಗವಾಗಿ ಕೊಡುವಂತ ನಾಯಕರಿಗೂ ಕೂಡ ಇದೇ ಉತ್ತರ ಆಗಿರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಸ್ಪಷ್ಟ ಸಂದೇಶವನ್ನ ಹೈಕಮಾಂಡ್ ರವಾನಿಸುವಂತ ಕೆಲಸ ಮಾಡದಂತೆ ಕಾಣಿಸ್ತಾ ಇದೆ. ಅರುಣ್, ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ. ಮಸೂದ್, ಹಾಗಿದ್ದಾಗ ರಾಜಕೀಯದಲ್ಲಿ ಆಗಿರುವಂತ ಈ ಬೆಳವಣಿಗೆ, ಅದರಲ್ಲೂ ಕೂಡ ಬಿಜೆಪಿಯಲ್ಲಿ ಆಗಿರುವಂತ ಈ ಬೆಳವಣಿಗೆ ಬಿಜೆಪಿ ವಲಯದಲ್ಲಿ ಯಾವ ರೀತಿಯಾಗಿ ಆಗುತ್ತೆ? ಎಲ್ಲರೂ ಕೂಡ ತೆಪ್ಪಗೆ ಕೂತ್ಕೊಂಡ್ಬಿಡ್ತಾರ ಇನ್ಮೇಲೆ, ಅಥವಾ ಅವರ ಜೊತೆಗೆ ಗುರುತಿಸಿಕೊಂಡಿರುವಂತವರು ಇನ್ನೊಂದಿಷ್ಟು ಆರ್ಭಟವನ್ನ ಮಾಡಕ್ ಶುರು ಮಾಡ್ತಾರ? ಶಬೀರ್ ಹೇಳಿರೋ ರೀತಿಯಲ್ಲಿ ಪಕ್ಷ ಇಬ್ಬಾಗ ಆಗುವಂತ ಚಾನ್ಸಸ್ ಮುಂದಿನ ದಿನಗಳಲ್ಲಿ ಆಗಬಹುದು ಅನ್ನೋ ನಿಟ್ಟಲ್ಲಿ ತೆಗೆದುಕೊಂಡಂತ ನಿರ್ಣಯ ಏನಂತಿದ್ದಾರೆ, ಅದಿನ್ನೂ ಕೂಡ ಮೊಳಕೆ ಹೊಡಿತಾ ಇದೆಯಾ ಅಥವಾ ಇಲ್ವಾ? ಟುಸ್ ಪಟಾಕಿ ಆಗತ್ತಾ?
ಅರುಣ್, ಯತ್ನಾಳ್ ಅವರ ಉಚ್ಚಾಟನೆ ಸುದ್ದಿ ಬಂದಾಗಿನಿಂದ ಒಂದು ರೀತಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ಬರ್ತಾ ಇದೆ. ಒಂದು ಕಡೆ ವಿಜೇಂದ್ರ ಬಣಕ್ಕೆ ಮೇಲುಗೈ ಆಗಿರ್ಬೋದು, ಹಾಗಂತ ಆ ಬಣದಲ್ಲಿ ಕಂಪ್ಲೀಟಾಗಿ ಸಂಭ್ರಮ ವಾತಾವರಣ ಮನೆ ಮಾಡಿಲ್ಲ. ಯಾಕೆಂದರೆ ಅವರಲ್ಲೂ ಕೂಡ ಬಣಗಾರಿಕೆ ಆರೋಪಗಳಿದ್ದಾವೆ. ಗುಂಪುಗಾರಿಕೆ, ಪ್ರತ್ಯೇಕ ಸಭೆ, ಲಿಂಗಾಯತ ಮುಖಂಡರ ಸಭೆ, ಜೊತೆಗೆ ವಿಜೇಂದ್ರರ ಯಡಿಯೂರಪ್ಪನ ಪರವಹಿಸಿಕೊಂಡು ಯತ್ನಾಳ್ ವಿರುದ್ಧವಾಗಿ ಅವರು ಕೂಡ ಬಹಿರಂಗವಾಗಿ ಮಾತನಾಡಿದ್ದಾರೆ. ಅವ್ರಿಗೂ ಕೂಡ ಪಕ್ಷದ ಸೂಚನೆ ಇತ್ತು, ಅವರು ಕೂಡ ಉಲ್ಲಂಘನೆ ಮಾಡಿದ್ದಾರೆ. ಆ ಒಂದು ಆತಂಕ ಅವರಲ್ಲೂ ಕೂಡ ಇದೆ. ಯಾಕೆಂದರೆ ಈಗಾಗಲೇ ಐವರಿಗೆ ನೋಟಿಸ್ ಕೂಡ ಕೊಡಲಾಗಿದೆ. ಲಬ್ ಡಬ್ ವಿಜೇಂದ್ರ ಬಣದಲ್ಲೂ ಕೂಡ ಇದೆ. ಇನ್ನು ಯತ್ನಾಳ್ ಬಣ ದೊಡ್ಡ ಮಟ್ಟದ ಮುಜುಗರ ಮತ್ತು ಹಿನ್ನಡೆಗೆ ಒಳಗಾಗಿರುವಂಥದ್ದು. ಯತ್ನಾಳ್ ಬಣದಲ್ಲೂ ಕೂಡ ಮುಂದೇನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಸದ್ಯಕ್ಕೆ ಅವರ ಬಣದವರು ಯಾರೂ ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಮುಂದೆ ಬಂದಿಲ್ಲ. ಯತ್ನಾಳ್ ಅವರು ಬೆಂಗಳೂರಿಗೆ ಬಂದ ನಂತರ ಅವ್ರ ಜೊತೆ ಚರ್ಚೆ ಮಾಡಿ ನಾಳೆ ಅಥವಾ ನಾಡಿದ್ದು ಒಂದು ಗೌಪ್ಯ ಸಭೆ ಮಾಡಿ ಮುಂದೆ ಏನು ಮಾಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬರ್ತಾರೆ. ಬಹುಶಃ ಹೈಕಮಾಂಡ್ಗೆ ಒಂದು ನಿಯೋಗ ಕೂಡ ಹೋಗುವ ಸಾಧ್ಯತೆ ಇದೆ. ಒಂದು ರೀತಿಯಲ್ಲಿ ಎರಡೂ ಕಡೆಯಿಂದ ಕೂಡ ದ್ವಂದ್ವದ ಮನಸ್ಥಿತಿ ವಾತಾವರಣ ಮನೆ ಮಾಡಿದೆ. ಇನ್ನೊಂದು ಕಡೆ ವಿಜೇಂದ್ರ ಬಣದ ಕಾರ್ಯಕರ್ತರು ಯಾರಿದ್ರು, ಸ್ಥಳೀಯ ಮಟ್ಟದ ಮುಖಂಡರು ಯಾರಿದ್ರು, ಯಾರೆಲ್ಲ ಯತ್ನಾಳ್ ಅವರ ಹೇಳಿಕೆಗಳನ್ನ, ಯತ್ನಾಳ್ ಅವ್ರನ್ನ ವಿರೋಧ ಮಾಡ್ತಿದ್ರು ಪಕ್ಷವಾಗಿ ಅಥವಾ ಸೈದ್ಧಾಂತಿಕವಾಗಿ, ಜೊತೆಗೆ ವಿಜೇಂದ್ರ ಯಡಿಯೂರಪ್ಪನವರ ಅಭಿಮಾನಿಗಳು, ಅವರಲ್ಲಿ ಒಂದು ರೀತಿಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಯಾಕೆಂದರೆ ಅವ್ರಿಗೆ ಈ ಹೈಕಮಾಂಡ್ನ ಈ ಶಿಸ್ತು ಕ್ರಮ ಏನು ಅವ್ರಿಗೇನು ಅಪ್ಲೈ ಆಗಲ್ಲ. ಆದರೆ ಬೆಂಬಲಿಗರು, ಅಭಿಮಾನಿಗಳನ್ನು ಕಾರಣಕ್ಕಾಗಿ ಒಂದು ರೀತಿಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಇತ್ತ ಯತ್ನಾಳ್ ಬೆಂಬಲಿಗರು ಅಂತ ಯಾರು ಇದ್ರೋ ವಿಜಯಪುರದಲ್ಲಿ ಒಂದಷ್ಟು ಜನ ಈಗಾಗಲೇ ರಾಜೀನಾಮೆಗೂ ಕೂಡ ಮುಂದಾಗಿದ್ದಾರೆ. ಅವರ ಪರ ಇದ್ದಂತಹ ಸ್ಥಳೀಯ ಮುಖಂಡರು, ಕಾರ್ಯಕರ್ತರಲ್ಲಿ ಒಂದು ರೀತಿಯಲ್ಲಿ ಕಾರ್ಮೋಡ ಕವಿದಿರುವಂಥದ್ದು. ಪಕ್ಷದಲ್ಲಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಪರಿಣಾಮ ಈ ಯತ್ನಾಳ್ ಉಚ್ಚಾಟನೆ ಅನ್ನುವಂಥದ್ದು ಬಿದ್ದಿದೆ. ಇದು ಎರಡನೇ ಸಲ ಅವರು ಉಚ್ಚಾಟನೆ ಆಗ್ತಾ ಇರುವಂಥದ್ದು. ಹಿಂದೆ ಒಂದ್ಸಲ ಉಚ್ಚಾಟನೆ ಆಗಿದ್ರು, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವ್ರು ಬೆಳೆದಿರಲಿಲ್ಲ, ಹಾಗಾಗಿ ಅವ್ರಿಗೇನು ಎಫೆಕ್ಟ್ ಆಗಲಿಲ್ಲ, ಅವರು ಪಕ್ಷ ಬಿಟ್ಟು ಹೋಗಿದ್ರು. ಆದರೆ ಈಗ ಎರಡನೇ ಬಾರಿ ಉಚ್ಚಾಟನೆ ಆಗಿರೋ ಹಿನ್ನೆಲೆಯಲ್ಲಿ ಅವರು ಒಂದು ದೊಡ್ಡ ಮಟ್ಟದ ಪ್ರಭಾವವನ್ನು ಪಕ್ಷದಲ್ಲಿ ಬೆಳೆಸ್ಕೊಂಡಿದ್ರು. ಜೊತೆಗೆ ನಿಷ್ಠಾ ನಾಯಕರು ಯಾರಂತ ಇದ್ರು ಅವರು ಕೂಡ ತೆರೆ ಹಿಂದೆ ಬೆಂಬಲ ಕೊಡ್ತಾ ಇದ್ರು. ಒಂದಷ್ಟು ಜನ ನಾಯಕರು ಅವ್ರ ಪರ ನಿಂತಿದ್ರು, ಬಹಿರಂಗವಾಗಿ ಗುರುತಿಸ್ಕೊಳ್ತಿರಲಿಲ್ಲ. ವಿಜೇಂದ್ರಗೆ ಇದು ಒಂದು ರೀತಿಯಲ್ಲಿ ಹಿನ್ನಡೆ ಆಗಿತ್ತು. ಈಗ ಅವರೆಲ್ಲರಿಗೂ ಕೂಡ ಹಿನ್ನಡೆ. ಈಗ ಯತ್ನಾಳ್ ಅವರ ಉಚ್ಚಾಟನೆಯಿಂದಾಗಿ ಅವ್ರ ಮೇಲೂ ಕೂಡ ಒಂದು ರೀತಿಯಲ್ಲಿ ಆತಂಕ, ಅವ್ರ ವಲಯದಲ್ಲೂ ಆತಂಕ ಮನೆ ಮಾಡಿದೆ. ಈಗ ಒಟ್ಟಾರೆಯಾಗಿ ಯಾವ ರೀತಿ ಪಕ್ಷದಲ್ಲಿ ಎರಡೂ ಬಣದವರು ರಿಯಾಕ್ಟ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸಿದೆ. ತೀರಾ ಪಕ್ಷ ಇಬ್ಬಾಗ ಆಗುವತ್ತ ಹೋಗಲ್ಲ. ಯಾಕಂದ್ರೆ ಬಿಜೆಪಿ ಸೈದ್ಧಾಂತಿಕವಾಗಿ ಬಹಳ ಗಟ್ಟಿ ಇರುವಂತಹ ಪಕ್ಷ, ಕಾರ್ಯಕರ್ತರು ಕೂಡ ಬಿಜೆಪಿ ಪರ ಗಟ್ಟಿಯಾಗಿ ನಿಂತಿದ್ದಾರೆ. ಹಾಗಾಗಿ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅರುಣ್. ಓಕೆ, ಮಸೂದ್ ಹಾಗೂ ಶಬೀರ್ ಇಬ್ಬರಿಗೂ ಕೂಡ ಧನ್ಯವಾದಗಳು.